ಟಾಟಾ IPLನ ಮ್ಯಾಚ್ ನಂಬರ್ 39 ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್. ಈ ಮ್ಯಾಚ್ ಬಗ್ಗೆ ಹೇಳೋದಾದರೆ ಇಬ್ಬರು ಸಹ ಲಾಸ್ಟ್ ಮ್ಯಾಚ್ ಆಡಿದ್ದು ಒಬ್ಬರ ಮೇಲೆ ಒಬ್ಬರೇ ಆಡಿದ್ದಾರೆ. ಸೊ ಲಾಸ್ಟ್ ಮ್ಯಾಚ್ ಸಹ ಇವರೇ ಆಡಿದ್ದಾರೆ. ಸೊ ಈ ಮ್ಯಾಚಲ್ಲಿ ಜಸ್ಟ್ ವೆನ್ಯೂ ಒಂದು ಚೇಂಜ್ ಆಗುತ್ತೆ. ಸೊ ಲಾಸ್ಟ್ ಮ್ಯಾಚಲ್ಲಿ LIG ಅವರು ಗೆದ್ದಿದ್ದಾರೆ ಅವ್ರ ಹೋಮ್ ಗ್ರೌಂಡಲ್ಲಿ. ಸೊ ಈ ಮ್ಯಾಚಲ್ಲಿ ಚೆನ್ನೈ ಅವರು ಹೋಮ್ ಗ್ರೌಂಡಲ್ಲಿ ಗೆಲ್ತಾರೆ ಇಲ್ಲ ಅನ್ನೋದು ನೋಡಬೇಕಾಗಿದೆ. ಇನ್ನು ಈ ಮ್ಯಾಚ್ನ ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಕೇಳೋದಾದರೆ ಈ ಮ್ಯಾಚ್ ಚೆಪಾಕ್ ಸ್ಟೇಡಿಯಂ ಚೆನ್ನೈಯಲ್ಲಿ ನಡೀತಾ ಇದೆ. ಇದೊಂದು ಕಂಪ್ಲೀಟ್ ಬ್ಯಾಟಿಂಗ್ ಆರ್ ಕಂಪ್ಲೀಟ್ ಬೌಲಿಂಗ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ಬ್ಯಾಟ್ಸ್ಮನ್ಸ್ಗೆ ಈ ಸೀಸನಲ್ಲಿ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಎಡ್ಜ್ ಇದೆ ಅಂತಲೇ ಹೇಳ್ಬೋದು. ಸೊ ಆರಾಮಾಗಿ ಇಲ್ಲಿ 170 to 180 ರನ್ಸ್ನ ಸ್ಕೋರ್ ಮಾಡ್ತಾ ಇದ್ದಾರೆ. ಪ್ರೀವಿಯಸ್ ಇಯರ್ಸಲ್ಲೆಲ್ಲ ಅಷ್ಟು ಸ್ಕೋರ್ ಆಗ್ತಿರ್ಲಿಲ್ಲ. ಸೊ ಈ ಇಯರಲ್ಲಿ ಒಂದು ಒಳ್ಳೆ ಸ್ಕೋರ್ಸ್ ಬರ್ತಾ ಇದ್ದಾವೆ. ಸೊ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರೆ ಒಳ್ಳೆ ರನ್ಸ್ ಬರುತ್ತೆ. ಇನ್ನು ಎರಡು ತಂಡಗಳ ಹೆಡ್ ಟು ಹೆಡ್ ಸ್ಟಾಟ್ಸ್ ನೋಡ್ಕೊಳ್ಳೋದಾದರೆ ಒಟ್ಟಾರೆಯಾಗಿ 3 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 2 ಮ್ಯಾಚಲ್ಲಿ ಲಕ್ನೋ ಅವರು ಗೆದ್ದಿದ್ದಾರೆ, 1 ಮ್ಯಾಚಲ್ಲಿ ಚೆನ್ನೈ ಅವರು ಗೆದ್ದಿದ್ದಾರೆ. ಸೊ ಈ ಮ್ಯಾಚಲ್ಲಿ ಚೆನ್ನೈ ಅವರು ಗೆದ್ದು ಅದನ್ನು ಸರಿಸಮ ಮಾಡ್ತಾರೆ ಇಲ್ಲ ಅನ್ನೋದು ನಾವು ಕಾಯಬೇಕಾಗಿದೆ. ಸೊ ಈ ಮ್ಯಾಚಲ್ಲಿ ಟಾಸ್ ಗೆದ್ದಿರೋರು ಮೊದಲು ಬ್ಯಾಟಿಂಗೇ ತಗೊಳ್ತಾರೆ. ಯಾಕಂದರೆ ಈ ಪಿಚ್ಚಲ್ಲಿ ಸೆಕೆಂಡ್ ಟೈಮ್ ಬ್ಯಾಟಿಂಗ್ ಆಡೋದು ತುಂಬ ಕಷ್ಟ ಆಗುತ್ತೆ. ಇನ್ನು ಎರಡು ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ ಮೊದಲನೇದಾಗಿ ಚೆನ್ನೈ ಸೂಪರ್ ಕಿಂಗ್ಸ್. ಅವ್ರ ಕಡೆಯಿಂದ ಅಜಿಂಕ್ಯ ರಹಾನೆ, ರಚಿನ್ ರವೀಂದ್ರ ಹಾಗೂ ಅವರ ಕ್ಯಾಪ್ಟನ್ ಋತುರಾಜ್ ಗೈಕ್ವಾಡ್, ರವೀಂದ್ರ ಜಡೇಜಾ, ಶಿವಮ್ ದುಬೆ, ಸಮೀರ್ ರಿಜ್ವಿ, ಮೊಯಿನ್ ಅಲಿ, MS ಧೋನಿ, ದೀಪಕ್ ಚಹರ್, ತುಷಾರ್ ದೇಶಪಾಂಡೆ, ಮುಸ್ತಾಫಿಜುರ್ ರೆಹಮಾನ್, ಮತೀಶ್ ಪತಿರಾಣ ಅವರು ಕಣಕ್ಕಿಳಿದಿದ್ದಾರೆ. ಲಕ್ನೋ ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ ಅವ್ರ ಕಡೆಯಿಂದ ಕ್ವಿಂಟನ್ ಡಿಕಾಕ್, KL ರಾಹುಲ್, ಪೂರನ್, ಮಾರ್ಕಸ್ ಸ್ಟೋನಿಸ್, ದೀಪಕ್ ಹೂಡಾ, ಆಯುಷ್ ಬಡೋಣಿ, ಕೃಣಾಲ್ ಪಾಂಡ್ಯ, ಮ್ಯಾಟ್ ಹೆನ್ರಿ, ರವಿ ಬಿಷ್ಣೋಯ್, ಮೊಯ್ಸಿನ್ ಖಾನ್ ಹಾಗೂ ಯಶ್ ಠಾಕೂರ್ ಅವರು ಕಣಕ್ಕಿಳಿದಿದ್ದಾರೆ.